ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತಿನ ಹೋಮ್ವರ್ಕ್ ನೋಡ್ಕೊಳ್ಳಿ. ಫಸ್ಟ್ ಒನ್ನು ಕನ್ನಡ ಹೋಮ್ವರ್ಕು. ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳ 10 ಪದಗಳನ್ನು ಪಟ್ಟಿ ಮಾಡಿರಿ. ಫಸ್ಟ್ ಕ್ವೆಶನ್. ಸಜಾತಿ ಪದಗಳು ಅಂದರೆ ಆ ಅಕ್ಷರಕ್ಕೆ ಅದೇ ಒತ್ತಕ್ಷರ ಇದ್ದರೆ ಅದು ಸಜಾತಿಯ ಒತ್ತಕ್ಷರ ಆಗುತ್ತೆ. ಉದಾಹರಣೆ ಅಕ್ಕ, ಅಲ್ಲಿ ಕಾಗೆ ಕಾವತ್ತುನೇ ಬಂದಿದೆ, ಹಾಗಾಗಿ ಅದು ಸಜಾತಿ. ವಿಜಾತಿ ಅಂದರೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತು ಬಂದಿರುತ್ತೆ. ಉದಾಹರಣೆ ಚಂದ್ರ, ಅಲ್ಲಿಗೆ ದಾಗೆ ರಾವತ್ತು ಬಂದಿದೆ, ಹಾಗಾಗಿ ಅದು ವಿಜಾತಿ, ಬೇರೆ ಜಾತಿ ಅಲ್ವಾ. ಹಾಗಾಗಿ ಇವಾಗ ಈ ಥರ ಪದಗಳನ್ನು ನೀವು ಸಜಾತಿಗೆ 10 ಪದಗಳು ಬರಿಬೇಕು, ವಿಜಾತಿಗೆ 10 ಪದಗಳ ಉದಾಹರಣೆಗಳನ್ನು ಬರಿಬೇಕು. ಇದು ಫಸ್ಟ್ ಕ್ವೆಶನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ನಿಮಗೆ ಇಷ್ಟವಾದ ಪ್ರಾಣಿಯ ಚಿತ್ರ ಬರೆಯಿರಿ. ಆಯಿತಾ, ಯಾವುದಾದ್ರೂ ಬರಿಬೋದು. ಇಷ್ಟವಾಗಿರೋ ಆ್ಯನಿಮಲ್ದು ಒಂದು ಡ್ರಾಯಿಂಗ್ನ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಕ್ವೆಶನ್. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯಲ್ಲ ಕನ್ನಡ ಕವಿಗಳು, ಅವರ ಹೆಸರುಗಳನ್ನು ಪಟ್ಟಿ ಮಾಡಬೇಕು. ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ, ನೋಡಿಕೊಂಡು ಬರೀರಿ. ಪೇಪರ್ನಿಂದ ನಿಮಗೆ ಇಷ್ಟವಾದ ಮಾದರಿಯನ್ನು ತಯಾರಿಸಿ. ಪೇಪರ್ ಯೂಸ್ ಮಾಡಿಕೊಂಡು ಬೋಟು, ರಾಕೆಟ್ ಏನೋ ಮಾಡ್ತಿರಲ್ಲ, ಅದನ್ನೆಲ್ಲ ಯಾವುದಾದ್ರೂ ಒಂದು ಮಾಡೆಲ್ನ ಮಾಡ್ಬೋದು. ನೆಕ್ಸ್ಟ್ ಇಂಗ್ಲೀಷ್. ಡ್ರಾ ಅ ಟ್ರೀ ಆ್ಯಂಡ್ ರೈಟ್ 5 ಸೆಂಟೆನ್ಸಸ್ ಅಬೌಟ್ ಇಟ್. ಒಂದು ಟ್ರೀದು ಡ್ರಾಯಿಂಗ್ ಮಾಡಿಬಿಟ್ಟು, ಅಂದರೆ ಮರದ್ದು ಡ್ರಾಯಿಂಗ್ ಮಾಡಿ ಅದ್ರ ಬಗ್ಗೆ 5 ಸೆಂಟೆನ್ಸಸ್ನ ಬರಿಬೇಕು. 5 ವಾಕ್ಯಗಳನ್ನು ಬರಿಬೇಕು. ಆಯಿತಾ, ಅದು ಲೀವ್ಸ್ ಹೆಂಗಿದೆ, ಯಾವ ಕಲರ್ ಇದೆ ಎಲ್ಲ ಇಂಗ್ಲೀಷಲ್ಲಿ 5 ಸೆಂಟೆನ್ಸಸ್ ಬರಿಬೇಕು. ನೆಕ್ಸ್ಟ್ ರೈಟ್ 5 ವರ್ಡ್ಸ್ ಫಾರ್ ಈಚ್ ವೋವಲ್ಸ್. ವೋವಲ್ಸ್ ಗೊತ್ತಲ್ಲ, ಎ, ಇ, ಐ, ಓ, ಯು, ದೀಸ್ ಆರ್ ವೋವಲ್ಸ್. ಈಚ್ ವೋವಲ್ಗೆ ಅಂದರೆ ಎಗೆ 5 ವರ್ಡ್ಸು, ಎಯಿಂದ ಸ್ಟಾರ್ಟ್ ಆಗೋ 5 ವರ್ಡ್ಸು, ಇಯಿಂದ ಸ್ಟಾರ್ಟ್ ಆಗೋ 5 ವರ್ಡ್ಸು, ಆ ಥರ ಒಂದೊಂದಕ್ಕೂ 5 ವರ್ಡ್ಸು ಬರಿಬೇಕು. ಫಾರ್ ಎಕ್ಸಾಂಪಲ್ ಎಯಿಂದ ಆ್ಯಪಲ್, ಓಕೆ, ಆ ಥರ 5 ವರ್ಡ್ಸ್ ಬರಿಬೇಕು. ಆ್ಯಂಡ್ ಈ ಥರ ಒಂದೊಂದಕ್ಕೂ 5 ವರ್ಡ್ಸ್ನ ಬರಿಬೇಕಾಗುತ್ತೆ. ನೆಕ್ಸ್ಟು ಮ್ಯಾಥ್ಸ್ ಅಂದರೆ ಗಣಿತ. ಗಣಿತದಲ್ಲಿ ಫಸ್ಟ್ ಕ್ವೆಶನ್ನು 0 to 9 ಅಂದರೆ 0ಯಿಂದ 9ರವರೆಗಿನ ಅಂಕಿ ಬಳಸಿ 3 ಅಂಕಿಗಳ 20 ಸಂಖ್ಯೆಗಳನ್ನು ರಚಿಸಿ ಅವುಗಳನ್ನು ಅಕ್ಷರಗಳಲ್ಲಿ ಬರಿಬೇಕು. ಉದಾಹರಣೆ ನಾನು ಕೊಟ್ಟಿದ್ದೀನಿ ನೋಡಿ. 0ಯಿಂದ 9, ಇವಾಗ ನಾನು 8, 2, 0, 3ನ್ನ ತೊಗೊಂಡಿದ್ದೀನಿ. ಅವರು ಹೇಳಿರೋದು 3 ಅಂಕಿಗಳ ಸಂಖ್ಯೆ ಅಲ್ವಾ, 3 ಅಂಕಿಗಳ ಸಂಖ್ಯೆ ಬರೆದಿದ್ದೀನಿ. ಬರೆದು ಅದನ್ನು ಮತ್ತೆ ಕನ್ನಡನಲ್ಲೂ ಬರಿಬೇಕು ಅಕ್ಷರಗಳಲ್ಲಿ. ಆದರೆ ಎಷ್ಟಾಯ್ತಿದೋ 820, ಅದು ಕನ್ನಡನಲ್ಲೂ ಬರಿಬೇಕು. ಈ ಥರ ಎಷ್ಟು ಸಂಖ್ಯೆಗಳನ್ನ ಬರಿಬೇಕು ನೀವು? 20 ಸಂಖ್ಯೆಗಳನ್ನು ಬರಿಬೇಕು. ನೀವು ಯಾವುದಾದ್ರೂ ಅಂಕಿಗಳನ್ನು ತೊಗೋಬೋದು. 3 ತೊಗೊಂಡು ಒಂದೊಂದು ಸಂಖ್ಯೆಯನ್ನು ರಚಿಸಿ, 3 ಅಂಕಿಯ ಸಂಖ್ಯೆ ರಚಿಸಿ ಅದನ್ನು ಮತ್ತೆ ಕನ್ನಡನಲ್ಲಿ ಎಷ್ಟು ಅಂತ ಬರಿಬೇಕು. 20 ಸಂಖ್ಯೆಗಳನ್ನು ರಚಿಸಬೇಕು, ಆ ಥರ. ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಬಂದು, ಕೊಟ್ಟಿರುವ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ತಯಾರಿಸಿ. ಸಂಖ್ಯೆಗಳು ಕೊಟ್ಟಿದ್ದಾರೆ, 5 ಸಂಖ್ಯೆ ಕೊಟ್ಟಿದ್ದಾರೆ, ಪ್ರತಿ ಸಂಖ್ಯೆಗೂ ಸ್ಥಾನ ಬೆಲೆ ಪಟ್ಟಿಯನ್ನು ತಯಾರಿಸಬೇಕು. ಈಗ ಫಸ್ಟ್ ಸಂಖ್ಯೆಗೆ ನಾನೇ ಮಾಡಿದ್ದೀನಿ 374, ಅದಕ್ಕೆ ಸ್ಥಾನ ಬೆಲೆ ಪಟ್ಟಿಯನ್ನು ತಯಾರಿಸಿದ್ದೀನಿ. ನೋಡಿ, ಇಲ್ಲಿ ಬಿಡಿ ಸ್ಥಾನ, 10 ಸ್ಥಾನ, 100ರ ಸ್ಥಾನ. ಯಾಕೆ ಇಲ್ಲಿ 3 ಸ್ಥಾನಗಳು ಕೊಟ್ಟಿರೋದ್ರಿಂದ ಬಿಡಿ 10, 100ರ ಸ್ಥಾನ ಬರೆದು, ಬಿಡಿ ಸ್ಥಾನದಲ್ಲಿ ಏನಿದೆ 4, 10ರ ಸ್ಥಾನದಲ್ಲಿ 7, 100ರ ಸ್ಥಾನದಲ್ಲಿ 3 ಇದೆ. ಹಾಗಾಗಿ ಈ ಥರ ಟೇಬಲ್ ಹಾಕ್ಕೊಂಡು ಬರಿಬೇಕು. ಆಮೇಲೆ 3 ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನ. ಹಾಗಾಗಿ 3 100 ಅಂದರೆ 300 ಇಲ್ಲಿ ಬರಿಬೇಕು. ಈಕ್ವಲ್ಸ್ 300 ಪ್ಲಸ್ ಹಾಕ್ಬಿಟ್ಟು 7 10ರ ಸ್ಥಾನದಲ್ಲಿರೋ 7 10 ಅಂದರೆ ಎಷ್ಟು? 70 ಪ್ಲಸ್ 4 ಬಿಡಿ ಅಂದರೆ 1 ಅಂತ, 4 1ಗಳು ಅಂದರೆ ಎಷ್ಟು? 4 ಅಲ್ವಾ. ಸೊ ಈ ಥರ ಬರಿಬೇಕು. ಪ್ರತಿ ಸಂಖ್ಯೆಗೂ ಇಲ್ಲಿ ಕೊಟ್ಟಿರೋಂಥ ಎಲ್ಲ ಸಂಖ್ಯೆಗಳಿಗೂ ಈ ಥರ ಸ್ಥಾನ ಬೆಲೆ ಪಟ್ಟಿಯನ್ನು ಮಾಡಿ ಈ ಥರ ಬರಿಬೇಕು. ಗೊತ್ತಾಯ್ತಾ. ನೆಕ್ಸ್ಟು ಥರ್ಡ್ ಒನ್. ನಿಮ್ಮ ಮನೆಯಲ್ಲಿರುವ ವೃತ್ತ, ಆಯತ, ತ್ರಿಭುಜ ಮತ್ತು ಚೌಕಾಕಾರದ ವಸ್ತುಗಳನ್ನು ಪಟ್ಟಿ ಮಾಡಿರಿ. ನಿಮ್ಮ ಮನೇಲಿರುತ್ತಲ್ಲ ಸರ್ಕಲ್ ಶೇಪು ಯಾವ್ಯಾವ ವಸ್ತುಗಳಿವೆ ನಿಮ್ಮ ಮನೆಯಲ್ಲಿ. ಆಯತ ಅಂದರೆ ರೆಕ್ಟ್ಯಾಂಗಲ್, ಆ ಶೇಪು ಯಾವ ವಸ್ತುಗಳಿದೆ. ತ್ರಿಭುಜ ಶೇಪಲ್ಲಿ ಯಾವುದಿದೆ, ಆ ಥರ ವಸ್ತುಗಳು ಯಾವ್ಯಾವುದಿದೆ ಪಟ್ಟಿ ಮಾಡಿ. ಉದಾಹರಣೆಗೆ ನೋಡಿ, ಇವಾಗ ಟಿ ವಿ ಆಯತಾಕಾರ ಇರುತ್ತೆ ಅಲ್ವಾ.
ನೆಕ್ಸ್ಟು ತ್ರಿಭುಜಾಕಾರದಲ್ಲಿ ಯಾವುದಾದ್ರೂ ಇರುತ್ತೆ, ಬರ್ಡೇ ಕ್ಯಾಪು ಅಲ್ವಾ, ತ್ರಿಭುಜಾಕಾರ ಆ ಥರ ಚೌಕಾಕಾರದಲ್ಲಿ ಯಾವುದಿದೆ ಅದನ್ನೆಲ್ಲ ಪಟ್ಟಿ ಮಾಡಿ ಬರಿಬೇಕು. ನೆಕ್ಸ್ಟು 4ನೇದು 2ರಿಂದ 10ರವರೆಗಿನ ಮಗ್ಗಿಯನ್ನು 2 ಬಾರಿ ಬರೆದು ಕಲ್ತ್ಕೊಂಡು ಬನ್ನಿ ಆಯಿತಾ. ಇಷ್ಟು ಹೋಮ್ವರ್ಕ್ ಇವತ್ತು. ಸರಿ, ಬಾಯ್.